ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ. ಇವತ್ತು ಮಾಳಿಂಗರಾಯ ಡೈರಿ ಫಾರ್ಮಲ್ಲಿ ಬಂದಿದ್ದೆ ನೋಡಿ. ಮಾಳಿಂಗರಾಯ ಡೈರಿ ಫಾರ್ಮ್ ಬಂದು ಹಾವಿನಾಳ ಗ್ರಾಮ, ವಿಜಯಪುರ ಜಿಲ್ಲೆ, ಚರ್ಚನ್ ತಾಲೂಕು ನೋಡ್ರಿ. ಗೋಡ್ಯಾಳಿಂದ ಈ ಶೆಡ್ ಸಮೀಪ ಆಗುತ್ತೆ ನೋಡ್ರಿ. ಅಣ್ಣವ್ರು ಇದ್ದಾರೆ ಇಲ್ಲಿ, ಕೆಂಚಪ್ಪಣ್ಣವರು. ಪರಿಚಯ ಮಾಡ್ಕೊಳ್ಳೋಣ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಕೆಂಚಪ್ಪ ಮಲ್ಲಪ್ಪ ಒಟಗಿರಿ. ಓಕೆ, ಎಷ್ಟು ಹಸುಗಳು ಅದಾವಣ್ಣ ಈಗ ನಿಮ್ಮ ಕಡೆ? ಈಗ ಒಂದು 3 ಹಸು ಸರ್. 10 ಹಸುದ್ದು ಒಂದು 2-3-4 ಎಲ್ಲ ಸೇಲ್ ಆಗ್ಯಾವ್ರಿ. ಸೇಲ್ ಆಗ್ಯಾವ್ರಿ. ನಿನ್ನೆ 3 ಮಾರ್ಯಾವ್ರಿ, ಮೊನ್ನೆ 3 ಮಾರ್ಯಾವ. ಸೇಲ್ ಆಗ್ಯಾವ ಸರ್ ಹಸುಗಳು. ಇನ್ನೂ ಹಸು ಬರೋದಾಗ ಬರ್ತಾವ ಸರ್. 2-3-4 ದಿವಸ ಹಸು ಬರ್ತಾವ್ರಿ. ಒಂದು ಗಿರ್ ಲೋಡ್ ಬರ್ತದ, ಒಂದು ಸಾಯಿವಲ್ ಲೋಡ್ ಬರ್ತದ. ಸಾಯಿವಲ್ ಎಷ್ಟು ಬರ್ತಾವ್ರಿ? ಸಾಯಿವಲ್ ಒಂದು 8 ಹಾಕಿ ಬರ್ತಾವ್ರಿ. 8 ಹಸುಗಳು ಬರ್ತಾವ್ರಿ. ಗಿರ್ ಒಂದು 8 ಬರ್ಬೋದಾ? ಗಿರ್ ಒಂದು 8 ಬರ್ತಾವ್ರಿ. ಓಕೆ, ಸಾಯಿವಲ್ಲ ಮತ್ತು ಗಿರ್ ಹಸುಗಳು ಬರೋದ ಅಂತ ನೋಡ್ರಿ ಇವ್ರ ಕಡೆ. ಓಕೆ, ನಿಮ್ಮ ಶೆಡ್ಡಿಗೆ ಬರ್ಬೇಕಾದ್ರೆ ಒಂದು ಲೊಕೇಶನ್ ಹೇಳ್ರಿ. ಸರ್ ಈ ಕಡೆ ಬಿಜಾಪುರ ಕಡೆ ಬಂದ್ರೆ ಬಿಜಾಪುರ, ಜಳಕಿ, ಜೇವರ್ ಬೋಡಲ್, ಗೋಡ್ಯಾಳ ಬರ್ಬೇಕ್ರಿ ಸರ್. ಈ ಕಡೆ ಚಟ್ನಿ ಕಡೆ ಚಟ್ನಿಗೆ ಬಂದು ಗೋಡ್ಯಾಳ ಬರ್ಬೇಕ್ರಿ. ಯಾಕಡೆ ಬರೋದ್ರೆ ನಮ್ಮ ಗೋಡ್ಯಾಳಕ್ಕೆ ಬಂದೆ ನಮ್ಮ ತೋಟಕ್ಕೆ ಬರ್ಬೇಕ್ರಿ. ಗೋಡ್ಯಾಳ ಬಂದ್ರೆ ನಿಮ್ಮ ತೋಟ ಸಮೀಪ ಆಗುತ್ತಂತೀರಿ? ಸಮೀಪ ಆತ. ನಮ್ಮ ಗೋಡ್ಯಾಳ ಬಂದು ನಿಮ್ಗೆ ಫೋನ್ ಮಾಡ್ಬೇಕಂತೀರಾ? ಗೋಡ್ಯಾಳ ಬಂದು ಫೋನ್ ಹಾಕ್ರಿ ಸರ್. ಹಾಂ ರೀ. ಫೋನ್ ನಂಬರ್ 99 02 07 4549 4549. ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ಹಸುಗಳು ಅದಾವೆ ನೋಡ್ರಿ. ಒಂದು 10 ಹಸುಗಳಿದ್ವಂತೆ. ಎಲ್ಲ ಹಸುಗಳು ಸೇಲ್ ಆಗಿವೆ. ಒಂದು 3-4 ಹಸುಗಳಿವೆ. ಇವೆಲ್ಲ ಹಸುಗಳು ಏನು ರೇಟಲ್ಲಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್. ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳು ವೀಕ್ಷಣೆ ಮತ್ತು ಮಾಹಿತಿಗಾಗಿ ಮಾತ್ರ. ಇಲ್ಲಿ ಬಂದು ಡೈರಿ ಫಾರ್ಮ್ಗೆ ಭೇಟಿ ನೀಡಿ ಪ್ರತಿಯೊಂದು ಹಸುಗಳನ್ನು ಪರಿಶೀಲಿಸಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಯಾವೆಲ್ಲ ಹಸುಗಳು ಏನು ರೇಟಲ್ಲಿದೆ ಅಂತ ನೋಡೋಣ. ಈ ಹಸುವಿಂದ ಶುರು ಮಾಡೋಣ ಇವಾಗ. ಇನ್ನೊಂದು 2 ದಿವಸದಾಗ ಹಸುಗಳು ಬರ್ತಾವ್ರಿ. ಇನ್ನೂ ಎಷ್ಟು ಬರ್ತಾವ್ರಿ ಈಗ ಹಸುಗಳು? ಇನ್ನೂ 8 ಬರ್ತಾವ್ರಿ. ಇನ್ನೂ 8 ಹಸುಗಳು ಬರೋದಾವ್ರಿ. ಗೀರ್ ಬಂದ ಬಳಕೊಮ್ಮೆ ಸಾಯಿವಲ್ ಒಂದು ಲೋಡ್ ಬರ್ತಾವ್ರಿ. ಸಾಯಿವಲ್ ಒಂದು 8 ಸಾಯಿವಲ್ ಹಸುಗಳು ಬರ್ತಾವ್ರಿ. ಗೀರ್ ಒಂದು 8 ಬರ್ತಾವ್ರಿ. ಬರ್ತಾವ್ರಿ. ಓಕೆ, ಈ ಹಸು ಎಷ್ಟನೇ ಸೂಲಿಂದ ಅಣ್ಣ? ಇದು 2ನೇ ಸೂಲಿಂದ. 2ನೇ ಸೂಲಿಂದ. ಓಕೆ, ಸಮಾಧಾನ ಆದ್ರಿ? ಸಮಾಧಾನ. ಗಬ್ಬ? ಗಬ್ಬ. ಇನ್ನು 8 ದಿವಸ ಹೋಗ್ಬೋದಣ್ಣ? 8 ದಿವಸ ಹೋಗ್ತದ. 8 ದಿವಸ. ಹಾಲಿಗೆ ಹೆಂಗೈತಣ್ಣ ಇದು? ಹಾಲಿಗೆ ಒಂದು 4 ಬರ್ತೈತೆ ಹೇಳ್ಯಾರ. ಒಪ್ಪತ್ತಿಗೆ 4 ಲೀಟ್ರ್ ಹೇಳ್ಯಾರ? ಓಕೆ, ಒಂದು ನಿಧಾನ ನಡೆಸ್ರಿ ಹಂಗೆ ಫ್ರೆಂಡ್ಸ್. ಇಲ್ಲಿ ಬಂದು ಪ್ರತಿಯೊಂದು ಹಸುಗಳನ್ನು ಬಿಟ್ಟು ಪರಿಶೀಲನೆ ಮಾಡಿ ಖರೀದಿ ಮಾಡು ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ. 2ನೇ ಸೂಲು ಅಂದ್ರಲ್ಲ? ಇನ್ನು 8 ದಿವಸ ಹೋಗ್ಬೋದಂತೀರಾ? ಇನ್ನೂ 8 ದಿವಸ ರೀ. ಇನ್ನೊಂದು 8 ದಿವಸ. ಓಕೆ, ಸಮಾಧಾನದ್ದು ತರ್ತೀರ ಹಸು ಜಾಸ್ತಿ. ಓಕೆ, ನೀವು ಕೂಡ ಬಂದು ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡಿರಿ. 2ನೇ ಸೂಲು ಅಂತ ನೋಡ್ರಿ. 3-4 ಲೀಟ್ರ್ ಹಾಲು ಹೇಳ್ತಾರೆ. ಏನು ಹೇಳಿರಣ್ಣ ವ್ಯಾಪಾರ? 65 ಸರ್. 65,000 ಫ್ರೆಂಡ್ಸ್. ಹಸು 65,000 ಹೇಳ್ತಾರೆ ನೋಡ್ರಿ. ಬಿಡೋದಣ್ಣ? ಲಾಸ್ಟ್ 55 ಬಂದ್ರೆ ಬಿಡ್ತಾರೆ. 55,000 ಫ್ರೆಂಡ್ಸ್. ಈ ಹಸು 55,000 ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಬಿಡ್ರಿ ಒಂದಿಷ್ಟು ಮುಂದೆ. ಫ್ರೆಂಡ್ಸ್, ಇಲ್ಲೊಂದು ಹಸು ಇದೆ ನೋಡ್ರಿ. ಈ ಹಸು ಏನು ಹೇಳ್ತಾರೆ ಕೇಳೋಣ. ಇದು ಎಷ್ಟನೇ ಸೂಲಿಂದ ಅಣ್ಣ? ಇದು 2ನೇ ಸೂಲ್ ರೀ. 2ನೇ ಸೂಲ. ಓಕೆ, ಇದು ಹಲ್ಲಾಗ? ಅಲ್ಲ, ಈ ಕಡೆ ಸೌಂಡ್ ಮಾಡ್ರಿ ಸರ್. ಹೊಸಬಾಯಿ ಬಂದೈತೆ. ಹೊಸಬಾಯಿ ಅಂತ ನೋಡ್ರಿ. ಕರ ಹಾಕೈತಣ್ಣ? ಕರ ಹಾಕ್ಯಾವ. 8 ದಿವಸ ಐತಣ್ಣ ಕರ ಹಾಕಿ? 8 ದಿವಸ ಆಗ್ಯಾವ್ರಿ. 8 ದಿವಸ ಆಗೈತೆ. ಏನೈತಣ್ಣ ಕರ? ಕರ ಹೆಣ್ಗಾರ. ಹೆಣ್ಗಾರ ಆಯ್ತಾ? ಸ್ವಲ್ಪ ಬಿಟ್ಟು ತೋರಿಸ್ತೀರಾ? ಫ್ರೆಂಡ್ಸ್, ಬಿಟ್ಟು ಕೂಡ ತೋರಿಸ್ತದೆ ನೋಡ್ರಿ. ಈ ಥರ ನೀವು ಕೂಡ ಬಂದು ಪ್ರತಿಯೊಂದು ಹಸುಗಳನ್ನು ಬಿಟ್ಟು ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ. 2ನೇ ಸೂಲ 3ನೇ ಸೂಲ? ಇದು 2ನೇ ಸೂಲ್. 2ನೇ ಸೂಲು. ಹೊಸಬಾಯಿಗೆ ಬಂದೈತೆ ಅಂದ್ರಲ್ಲ? ಏನು ಹೇಳಿರಿ ವ್ಯಾಪಾರ? 55,000. ಹಾಲಿಗೆ ಹೆಂಗೈತಣ್ಣ ಇದು? ಹಾಲಿಗೆ ಒಂದು 3 ಬಾರ್ ಬರ್ತಾವ್ರಿ ಒಂದು ಟೈಮಿಗೆ. 3 ಲೀಟ್ರ್. ಓಕೆ, ಇನ್ನು 40,000 ಬಂದ್ರೆ ಬಿಡ್ತೇವೆ. 40? ಫ್ರೆಂಡ್ಸ್, ಈ ಹಸು 40,000 ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಈ ಜವಾರಿ ಮಿಕ್ಸ್ ಐತಣ್ಣ? ಗಿರ್ ಕ್ರಾಸ್. ಗಿರ್ ಕ್ರಾಸ್ ಅಂತ ನೋಡ್ರಿ. ಒಳ್ಳೆ ಜಬರ್ದಸ್ತ್ ಗಿರ್ ಕ್ರಾಸ್ ಅಂತ ನೋಡ್ರಿ. 40,000 ಫೈನಲ್ ಬಿಡ್ತೀರಣ್ಣ?
ಫ್ರೆಂಡ್ಸ್ ಈ ಹಸು 40,000 ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಚೀಪ್ ರೇಟ್ ರೀ. ಹಾಂ ಗಿರ್ ಕ್ರಾಸ್ ಹಾಲು ಕಟ್ಟಿರ್ತಾರೆ ಹಾಲು. ಹಾಂ ಹಾಂ ಸಣ್ಣ ಚೀಪ್ ರೇಟ್. ಕ್ರಾಸ್ ಒಂಥರ ಜವಾರಿ ಬಂದಂಗೆ ಬರ್ತೈತೆ ರೀ ಅದು. ಈ ಹಸು ಅಣ್ಣ ಇದು ಗಿರ್ ಕಾಬರಿ ರೀ. ಗಿರ್ ಕಾಬ್ರಿ ಎಷ್ಟನೇ ಸುಲಿಂದ ಅಣ್ಣ? ಎರಡನೇ ಸುಲು. ಕರ ಹಾಕೈತಣ್ಣ ಇದು? ಕರ ಏನೈತಣ್ಣ? ಹಣಗಾರ ಸರ್ ಅಗದಕ್ಕೆ ತೋರ್ಸ್ಕೊಳ್ತೆ ಹಣಗಾರ. ಬಿಡ್ರಿ ಬಿಡ್ರಿ ಬಿಡ್ರಿ. ಎಲ್ಲ ಹಾಕ್ಕೊಡ್ತಾರೆ ಒಂಬತ್ತು ಕ್ಯಾಮ್ರಕ್ಕೆ ನಂಜಕತ್ತೈತನ್ರಿ ಅದು. ಎರಡನೇ ಸುಲ್ ಕರ ಹಾಕೈತ್ರಿ. ಅಗದ ಕಾಲು ಕಟ್ಟೋದಲ್ಲ ಏನೇನು ಖಾತ್ರಿ ಸುಮ್ಮ ಮಾಡ್ತಾರೆ. ಸಮಾಧಾನ ಐತ್ರಿ. ಸಂಬಾಯ್ತಾರೆ ಅಗದ ಕಾಲು ಕಟ್ಟ ಆಗೈತಿಲ್ರಿ? ಏನೋ ಇಲ್ಲ ಅವಶ್ಯಕತೆ. ಎಷ್ಟೈತ್ರಿ ಒಪ್ಪತ್ತಿಗೆ ಹಾಲು? ಒಪ್ಪತ್ತಿಗೆ ಈಗ ಸದ್ಯ ನಮ್ಮಲ್ಲಿ 4 ಗ್ಯಾರಂಟಿ ಕೊಡ್ತಾರೆ ನಾವು. 4 ಲೀಟ್ರ್ ಅಂತ ಹೇಳ್ತೀರಿ. ಚಂದಕ್ಕೆ 4 ಮುಂಜಾನೆ ಅಲ್ಲಿ ಹೋಗಿ 10 ಲೀಟ್ರ್ ನಾವು 4 ಸ್ವಲ್ಪ ಬಿಡ್ರಿ ಬಿಡ್ತಾವ. ಈ ಹಸು ಕೂಡ ಬಿಟ್ಟು ತೋರಿಸ್ತಾ ಇದ್ದಾರೆ ನೋಡ್ರಿ. ಕಾಬ್ರಿ ಇದೆ ಸರಿ ಬಂದು ಕಾಬ್ರಿನ ಇದು? ಹ್ಞೂ ಹೌ ಸಮಾಧಾನ ಖಾತ್ರಿ ಹ್ಞೂ. ಎಲ್ಲಿ ಹೇಳಿರಣ್ಣ ವ್ಯಾಪಾರ? 75,000 ಹೇಳಿ ಸರ್. 75,000 ಬಿಡೋದಣ್ಣ ಏನಾರು ಫೈನಲ್? ಫೈನಲ್ ಒಂದು 65 ಬಂದ್ರೆ ಬಿಡ್ತೇವೆ ಸರ್. ಫೈನಲ್ 60 ಎಡಬಲ್ಲಣ್ಣ? 65 65,000 ಆದರೆ ಫೈನಲ್ ಆಗಿರ್ತಾರೆ ನೋಡ್ರಿ. ಹೆಣ್ಕರ ಎಣ್ಣೆ ಸೋಲಾದ್ರೆ 65 ಬಂದ್ರೆ ಬಿಡ್ತೇವೆ. 4 ಲೀಟ್ರ್ ಹಾಲು ಹೇಳ್ತಾರೆ. 65,000 ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಹೆಣ್ಕರು ಐತೆ ಜೊತೆಯಲ್ಲಿ. ಎಷ್ಟು ದಿವ್ಸದ ಅಣ್ಣ ಕರ? ಕರ ಒಂದು 10 ದಿವಸ 10 ದಿವ್ಸದ ಐತೆ. ಓಕೆ 65 ಫೈನಲ್ ಅಣ್ಣ? 65 ಫೈನಲ್. ಒಂದಿಷ್ಟು ನಡೆಸ್ರಿ ಹಂಗೆ ಮೇಲಕ್ಕೆ. ಒಳ್ಳೆ ಸಮಾಧಾನ ಐತೆ ನೋಡ್ರಿ. ಇದೇ ಥರ ಸಮಾಧಾನ ಇರುವಂಥ ಹಸುಗಳನ್ನು ಖರೀದಿ ಮಾಡಿರಿ. ಕಾಲು ಕಟ್ಟೋದೇನಿಲ್ಲ ರೀ ಅಗತ್ಯ ಇದಕ್ಕೆ? ಹಂಗೆ ಕಾಲು ಕಟ್ಟೋದೇನಿಲ್ಲ ಹಂಗೆ ಇರ್ತದೆ. ಹಾಂ ಕಂಡದ ಹಿಡಿಯೋನು ಕಳಿಸ್ತೇವೆ ನಾವು ಬೇಕಾದ್ರೆ ಕಾಂಟ್ರೋಲ್ ಮಾಡುತ್ತೇವೆ. ಹೌದು ರೀ ಫ್ರೆಂಡ್ಸ್. ಈ ಹಸುಗೆ ಹಾಲು ಕರಿಯುವಾಗ ಹಗ್ಗ ಹಾಕೋ ಅಗತ್ಯ ಇಲ್ಲ ನೋಡ್ರಿ. ಹಂಗೆ ಸಮಾಧಾನ ಸಂಗಟ ಹಾಲು ಹಿಂಡ್ತೈತೆ ಅಂತ ಹೇಳ್ತಿದ್ದಾರೆ. 4 ಲೀಟ್ರ್ ಹಾಲು ಹೇಳ್ತಾರೆ. 65,000 ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಇಲ್ಲಿ ಬಂದು ಪ್ರತಿಯೊಂದು ಹಸುಗಳನ್ನು ಪರಿಶೀಲಿಸಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ನಾವು ಹಾಲು 5 ಹಿಂಡಿದ್ರೆ ಕಮ್ಮಿ ಹೇಳ್ತೇವೆ 4 ಹಾಂ ರೀ. ಫ್ರೆಂಡ್ಸ್ ಒಂದು 3 ಹಸುಗಳು ತೋರಿಸಿದ್ದೀನಿ ನಿಮಗೆ. ಫ್ರೆಂಡ್ಸ್ ಗಿರ್ ಹಸುಗಳ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಈ ಹಸುಗಳೆಲ್ಲ ಕರು ಹಾಕಿರೋಂಥ ಹಸುಗಳು ಅದಾವೆ ನೋಡ್ರಿ. ಇವು 2 ಹಸು ಕರು ಹಾಕ್ಯಾವ್ರಿ. ಅದೊಂದು ಗಬ್ಬ ಐತಲ್ರಿ? ಗಬ್ಬ ಐತೆ. ಕರುಗಳೊಂದಿಷ್ಟು ತೋರಿಸ್ತೀನಿ ನಿಮ್ಮ ವಿಡಿಯೋಲಿ. ಇದು ರೀ ಅವಾಗಲೇ ಒಂದು ಕಾಬ್ರಿ ಹಸು ತೋರಿಸಿದ್ದೆ. ಅದ್ರ ಕರು ನೋಡ್ರಿ. ಇದು 10 ದಿವ್ಸದ ಕರು ಐತೆ ಅಂದ್ರಲ್ರಿ? ಹೆಣ್ಗರು 10 ದಿವ್ಸದ ಐತೆ ನೋಡ್ರಿ. ಗಿರ್ ಕ್ರಾಸ್ ಕರೋದು ನೋಡ್ರಿ. ಇದು ಹಸುದು ಕರು. ಒಂದು 5-6 ದಿವ್ಸದ ಕರು ಐತೆ ನೋಡ್ರಿ. ಫ್ರೆಂಡ್ಸ್ ಶೆಡ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡ್ರಿ. ಇವರ ಲೊಕೇಶನ್ ಕೇಳೋಣ ಒಂದಿಷ್ಟು. ಫ್ರೆಂಡ್ಸ್ ಗಿರ್ ಹಸುಗಳ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ.